Hello friends, welcome to our channel Shalrabul Vlogs. ಇವತ್ತಿನ ಈ ವಿಡಿಯೋದಲ್ಲಿ ತುಂಬಾನೇ ಕ್ರಿಸ್ಪಿಯಾಗಿ ತುಂಬಾನೇ ಟೇಸ್ಟಿಯಾಗಿ ನಿಪ್ಪಟ್ಟನ್ನ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೈದಾನ ಯೂಸ್ ಮಾಡದೆ ಮನೆಯಲ್ಲಿರುವಂತಹ ಇಂಗ್ರೀಡಿಯೆಂಟ್ಸ್ ಅನ್ನ ಯೂಸ್ ಮಾಡಿಕೊಂಡು ಮಾಡುವಂತಹ ನಿಪ್ಪಟ್ಟಿದು ನೋಡ್ತಾ ಇರಬಹುದು. ತುಂಬಾನೇ ಕ್ರಿಸ್ಪಿಯಾಗಿ ಬಂದಿತ್ತು. ಇದನ್ನ ಯಾವ ರೀತಿಯಾಗಿ ಮಾಡಬೇಕು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಎಲ್ಲೂ ಸಹ ವಿಡಿಯೋನ ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಹಬ್ಬಗಳಲ್ಲಿ ಇಲ್ಲ ನಿಮ್ಗೆ ಈವ್ನಿಂಗ್ ಟೈಮ್ ಸ್ನಾಕ್ಸ್ ಗೆ ಸಹ ಮಾಡ್ಕೋಬಹುದು. ಮೊದಲಿಗೆ ಒಂದು ಮಿಕ್ಸಿ ಜಾರ್ ಅಲ್ಲಿ 1/4 ಕಪ್ ಅಷ್ಟು ಕಡಲೆ ಬೀಜನ ಹುರಿದು ಸಿಪ್ಪೆ ತೆಗೆದಿರುವಂತದ್ದು ಹಾಕ್ತಾ ಇದ್ದೀನಿ. ನಂತರ 1/4 ಕಪ್ ಅಷ್ಟು ಹುರಿಗಡಲೆಯನ್ನ ಹಾಕೊಳ್ತಾ ಇದ್ದೀನಿ. ಇದನ್ನ ಗ್ರೈಂಡ್ ಮಾಡ್ಕೊಳ್ಳಿ. ತುಂಬಾ ನುಣ್ಣಗೆ ಗ್ರೈಂಡ್ ಮಾಡ್ಕೊಳಕ್ ಹೋಗ್ಬೇಡಿ. ಈ ರೀತಿಯಾಗಿ ತರತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ನಂತರ ಮತ್ತೊಂದು ಪಾತ್ರೆಯನ್ನ ತಗೊಳ್ತಾ ಇದ್ದೀನಿ. ಈಗ ಆ ಪಾತ್ರೆಯೊಳಗಡೆ 1.5 ಕಪ್ ಅಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ತಾ ಇದ್ದೀನಿ. ನೀವು ಮನೆಯಲ್ಲಿರುವಂತಹ ಅಕ್ಕಿ ಹಿಟ್ಟನ್ನಾದ್ರೂ ಯೂಸ್ ಮಾಡಬಹುದು, ಇಲ್ಲ ಹೊರಗಡೆ ತಂದಿರುವಂತಹ ಅಕ್ಕಿ ಹಿಟ್ಟನ್ನಾದ್ರೂ ಯೂಸ್ ಮಾಡ್ಕೋಬಹುದು. ಸ್ವಲ್ಪ ನೈಸ್ ಆಗಿದ್ರೆ ಸಾಕು. ನಂತರ ಇದಕ್ಕೆ ಗ್ರೈಂಡ್ ಮಾಡ್ಕೊಂಡಿರುವಂತಹ ಕಡಲೆ ಬೀಜ ಮತ್ತು ಹುರಿಗಡಲೆ ಪೌಡರ್ ಅನ್ನು ಹಾಕೊಂತಾ ಇದ್ದೀನಿ. ಹಾಗೆ ಸ್ವಲ್ಪ ಕರಿಬೇವನ್ನ ಸಣ್ಣಗೆ ಕಟ್ ಮಾಡಿ ಹಾಕೊಂತಾ ಇದ್ದೀನಿ. ಹಾಗೆ ಖಾರದ ಪುಡಿಯನ್ನ ಇಲ್ಲಿ ನಾನು 1.5 ಸ್ಪೂನ್ ಅಷ್ಟು ಹಾಕೊಂತಾ ಇದ್ದೀನಿ. ನಂತರ ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಹಾಗೂ ಒಂದು ಅರ್ಧ ಸ್ಪೂನ್ ಅಷ್ಟು ಓಂ ಕಾಳನ್ನ ಈ ರೀತಿಯಾಗಿ ಕೈಯಲ್ಲಿ ಸ್ಮ್ಯಾಶ್ ಮಾಡಿ ಹಾಕ್ತಾ ಇದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು. ನಾನಿಲ್ಲಿ ಸೋಡಾ ಮತ್ತು ಏನನ್ನು ಯೂಸ್ ಮಾಡ್ತಿಲ್ಲ, ಮೈದಾನು ಸಹ ಯೂಸ್ ಮಾಡ್ತಾ ಇಲ್ಲ. ಹಾಗೆ ಇದಕ್ಕೆ ಒಂದು 4 ರಿಂದ 5 ಸ್ಪೂನ್ ಅಷ್ಟು ಎಣ್ಣೆಯನ್ನ ಹಾಕೊಳ್ಳಿ. ಎಣ್ಣೆಯನ್ನ ಇಲ್ಲಿ ಕಾಯಿಸಬೇಕು ಅಂತ ಅವಶ್ಯಕತೆ ಇಲ್ಲ, ಹಾಗೆ ನೀವು ಡೈರೆಕ್ಟ್ ಆಗಿ ಹಾಕಬಹುದು. ನಂತರ ಈಗ ಒಮ್ಮೆ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ. ಖಾರ ಉಪ್ಪು ಎಲ್ಲ ಹಿಟ್ಟಿಗೆ ಚೆನ್ನಾಗಿ ಹೊಂದಬೇಕು, ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕೊಂತ ಕಲಿಸ್ಕೊಳ್ಳಿ. ಇಲ್ಲಿ ನಾನು ತಣ್ಣೀರನ್ನೇ ಯೂಸ್ ಮಾಡಿದ್ದೀನಿ, ಬಿಸಿನೀರನ್ನು ಯೂಸ್ ಮಾಡುವಂತ ಅವಶ್ಯಕತೆ ಇಲ್ಲ. ಈಗ ಇದನ್ನ ಸ್ವಲ್ಪ ಸಾಫ್ಟ್ ಆಗಿ ಕಲಿಸ್ಕೊಳ್ಳಿ. ನೋಡಿ ಈ ಹದಕ್ಕೆ ಇರ್ಬೇಕಿದು ಹಿಟ್ಟನ್ನು ನಾವು ಕಲಿಸ್ಕೊಂಡ್ರೆ. ಇನ್ನು ನಮ್ಮ ಚಾನೆಲ್ ನ ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಸ್ ಅನ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಂತರ ಈಗ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಯಾವ ಸೈಜಲ್ಲಿ ನಿಪ್ಪಟ್ಟು ಬೇಕಲ್ಲ ಆ ಸೈಜಲ್ಲಿ ಉಂಡೆಗಳನ್ನ ಮಾಡ್ಕೊಂಡು ರೆಡಿ ಮಾಡಿಟ್ಕೊಳ್ಳಿ. ಈ ರೀತಿಯಾಗಿ ಒಂದು ಪೇಪರ್ ಅನ್ನ ತಗೊಳ್ಳಿ. ಬಟರ್ ಪೇಪರ್ ಇದ್ರೂ ನಡೆಯುತ್ತೆ, ಇಲ್ಲಾಂದ್ರೆ ನೀವು ಸೀರೆ ಕವರ್ ಇರುತ್ತಲ್ಲ ಅದನ್ನಾದ್ರೂ ತಗೊಂಡು ನಾನು ತೋರಿಸಿದ ರೀತಿಯಲ್ಲಿ ಒಂದು ಕಪ್ ಅನ್ನು ಇಟ್ಟು ಮಾಡ್ಕೋಬಹುದು. ಇಲ್ಲ ನಮ್ಗೆ ಅಷ್ಟೊಂದು ಟೈಮ್ ಇಲ್ಲ, ತುಂಬಾ ಲೇಟ್ ಆಗುತ್ತೆ ಅಂದ್ರೆ ಈ ರೀತಿಯಾಗಿ ಒಂದೇ ಪೇಪರ್ ಅಲ್ಲೇನೆ ಚಿಕ್ಕದಾಗಿ ಈ ರೀತಿಯಾಗಿ ಪ್ರೆಸ್ ಮಾಡ್ಕೋಬಹುದು ಕೈಯಲ್ಲೇನೆ. ಈ ರೀತಿಯಾಗಿ ರೌಂಡ್ ಶೇಪ್ ಅಲ್ಲಿ ನೀವು ಪ್ರೆಸ್ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಲ್ಲ ನಾನು ಯಾವ ರೀತಿಯಾಗಿ ತೋರಿಸ್ತಾ ಇದ್ದೀನಲ್ಲ ಅದೇ ರೀತಿಯಾಗಿ ನೀವು ನಿಪ್ಪಟ್ಟುಗಳನ್ನ ಪ್ರೆಸ್ ಮಾಡ್ಕೋಬೇಕಾಗುತ್ತೆ. ನಮ್ಮ ಚಾನೆಲ್ ನಲ್ಲಿ ಬರುವಂತಹ ಎಲ್ಲಾ ವಿಡಿಯೋಗಳನ್ನು ಪೂರ್ತಿಯಾಗಿ ನೋಡಿ, ಎಲ್ಲಾ ವಿಡಿಯೋಸ್ಗೂ ಲೈಕ್ ಅನ್ನ ಮಾಡಿ, ದಯವಿಟ್ಟು ನಮಗೆ ಸಪೋರ್ಟ್ ಅನ್ನ ಮಾಡಿ. ನಿಮ್ಗೆ ಇದು ಈವ್ನಿಂಗ್ ಗೆ ಸ್ನಾಕ್ಸ್ ಗೆ ಮಾಡಿಸಿದಂತಾನೆ ಹೇಳ್ಬಹುದು ನಿಪ್ಪಟ್ಟು. ಈಗ ಹಬ್ಬಗಳು ಬಂದ್ರೂ ಸಹ ನೀವು ದಿಢೀರಾಗಿ ಮಾಡ್ಕೋಬಹುದು ಈ ರೀತಿಯಾಗಿ ನಿಪ್ಪಟ್ಟುಗಳನ್ನ. ಮತ್ತೆ ನನ್ನ ವಿಡಿಯೋದಲ್ಲಿ ಚಕ್ಲಿನೂ ಸಹ ಮಾಡಿದ್ದೀನಿ, ಕೆಲವೊಂದು ಸ್ನಾಕ್ಸ್ ಐಟಮ್ಸ್ ಸಹ ಮಾಡಿದ್ದೀನಿ, ಅದನ್ನು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಒಮ್ಮೆ ನೋಡ್ಕೊಂಡು ಬನ್ನಿ. ಒಮ್ಮೆ ಈ ರೀತಿಯಾಗಿ ಒಂದು ಬಟರ್ ಪೇಪರ್ ಮೇಲೆ ನೀಟಾಗಿ ನಿಪ್ಪಟ್ಟುಗಳನ್ನ ಮಾಡಿ ಇಟ್ಕೊಂಡ್ಬಿಟ್ರೆ ನಿಮ್ಗೆ ಎಣ್ಣೆಯಲ್ಲಿ ತೀರ್ಸೋಕೆ ಈಸಿ ಆಗುತ್ತೆ. ನೋಡಿ ಈ ರೀತಿಯಾಗಿ ಇಷ್ಟು ದಪ್ಪ ಇರಬೇಕು ನಿಪ್ಪಟ್ಟು. ತುಂಬಾ ತೆಳ್ಳಗೂ ಮಾಡ್ಕೋಬೇಡಿ, ತುಂಬಾ ದಪ್ಪನೇ ಇರಬಾರ್ದು, ಇಷ್ಟು ದಪ್ಪ ಇದ್ರೆ ಸಾಕು. ಈಗ ಎಣ್ಣೆ ಚೆನ್ನಾಗಿ ಕಾದಿದೆ. ಕಾದ ನಂತರ ಒಂದೊಂದೇ ನಿಪ್ಪಟ್ಟುಗಳನ್ನ ಅದರಲ್ಲಿ ಹಾಕೋಣ. ಸ್ವಲ್ಪ ನಿಪ್ಪಟ್ಟು ಮೇಲೆ ಬಂದ್ಮೇಲೆ ನಾವು ಈ ರೀತಿಯಾಗಿ ತಿರುಗಿಸ್ಬೇಕಾಗುತ್ತೆ.
ಇದೇ ರೀತಿಯಾಗಿ ನಾವು ಎರಡು ಕಡೆನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಿಮಗೆ ಇದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತಲ್ಲ, ಆ ಸಮಯದಲ್ಲಿ ನಾವು ನಿಪ್ಪಟ್ಟುಗಳನ್ನ ತೆಗಿಬೇಕಾಗುತ್ತೆ. ಅಲ್ಲಿವರೆಗೂ ನಾವು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಇದು ಆಗಿದೆ. ನಂತರ ಮತ್ತೊಂದು ಸರಿನೂ ಸಹ ಅದೇ ರೀತಿಯಾಗಿನೇ ಹಾಕೊತಾ ಇದ್ದೀನಿ. ನಿಮ್ಗೆ ಇನ್ನೂ ಸ್ವಲ್ಪ ಖಾರ ಬೇಕಾದ್ರೆ ಇನ್ನೂ ಸ್ವಲ್ಪ ಖಾರದ ಪುಡಿನ ಹಾಕೋಬಹುದು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ನಿಪ್ಪಟ್ಟು ಅಂತ. ಎಲ್ಲೂ ಸಹ ಕಟ್ ಆಗೋದಾಗ್ಲಿ ಕಿತ್ತೋಗೋದಾಗ್ಲಿ ಆ ರೀತಿಯಾಗಿ ಹಾಕ್ತಾ ಇಲ್ಲ. ತುಂಬಾನೇ ಚೆನ್ನಾಗಿ ಬಂದಿದೆ. ತುಂಬಾ ರೌಂಡ್ ಶೇಪ್ ಅಲ್ಲಿ ಇದೆ. ನೀಟಾಗಿ ಅವಾಗ ಸ್ವಲ್ಪ ಹೊತ್ತು ತಿರುಗಿಸ್ತಾ ಇರಬೇಕು. ಯಾಕೆಂದ್ರೆ ಎರಡು ಕಡೆನೂ ಚೆನ್ನಾಗಿ ಬೇಯಬೇಕಲ್ವಾ ನಿಪ್ಪಟ್ಟುಗಳು. ಸೊ ಹಾಗಾಗಿ ನಾವು ಎರಡು ಕಡೆನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಈಗ ಎಲ್ಲ ನಿಪ್ಪಟ್ಟುಗಳನ್ನ ಇದೇ ರೀತಿಯಾಗಿ ಮಾಡಿಕೊಂಡೆ. ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ನಿಪ್ಪಟ್ಟೆಲ್ಲ. ತುಂಬಾನೇ ಕ್ರಿಸ್ಪಿಯಾಗೂ ಬಂದಿತ್ತು. ತುಂಬಾ ಚೆನ್ನಾಗಿತ್ತು. ನೀವು ಸಹ ಒಮ್ಮೆ ಮನೆಯಲ್ಲೇ ಟ್ರೈ ಮಾಡಿ ನೋಡಿ. ಹೇಗೆ ಬಂತು ನಿಪ್ಪಟ್ಟು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ತುಂಬಾನೇ ಈಸಿಯಾಗಿದೆ ಈ ರೆಸಿಪಿ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್.